ಸನ್ಯಾಸಿ ಆಗ್ಬೇಕಾದವನು ನಾನು ಅನ್ನೋದನ್ನ ಕಿತ್ತಾಕ್ಬಿಟ್ಟು ಅದು ನಾನು ಅಂತ ಏನು ಇಲ್ಲೇ ಇಲ್ಲ. ಎಲ್ಲ ನೀನು ಭಗವಂತನೇ, ಎಲ್ಲ ನೀನು, ಎಲ್ಲ ನಿಂದೆ ಅಂದ್ಕೊಂಡು ನಾವು ಅದೇ ದಾರಿಯಲ್ಲಿ ಭಗವಂತನಲ್ಲೇ ನಾವು ನೆಲೆಗೊಳ್ಬೇಕು. ಹಂಗಿದ್ರು ಮಾತ್ರ ಈ ಕಾವಿ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಸನ್ಯಾಸಿಗಳಿಗೆ ಅದು ಸಾರ್ಥಕತೆ ಕೊಡುತ್ತೆ. ಅದು ಕಾವಿ ಬಟ್ಟೆ ಹೆಂಗೆ ಅಂದರೆ ಇದರ ಬೆಂಕಿ ಇದ್ದಲ್ಲಂತೆ, ಅದು ಯಾರು ಹತ್ರಕ್ಕೆ ಹೋಗಲ್ಲಂತೆ ಆ ಬೆಂಕಿ ಹತ್ರಕ್ಕೆ. ಹಂಗಾಗಿತ್ತು ಅಂಥ ಒಂದು ನಾವು ಬೆಂಕಿ ಬಣ್ಣದ ಬಟ್ಟೆಯನ್ನು ತರ್ಕೊಂಡ್ಮೇಲೆ ನಾವು ಎಲ್ಲ ತೊಡೆದಾಕ್ಬಿಡ್ಬೇಕು. ಅದಿದ್ರೆ ಮಾತ್ರ ಅಲ್ಲಿಗೆ ಬರೋಕ್ಕೆ ಸಾಧ್ಯ. ಸನ್ಯಾಸಿಯಾದವನು ಮಾಡಿದ ಮಹಾ ತ್ಯಾಗವನ್ನು ಈ ಬಟ್ಟೆ ಅವನಿಗೂ ನೆನಪು ಮಾಡಿಕೊಡುತ್ತದೆ, ಇತರರಿಗೂ ಸೂಚನೆ ಕೊಡುತ್ತದೆ. ಜನರು ಇವನ ತ್ಯಾಗದ ಮುಂದೆ ತಲೆ ಬಾಗಿ ನಮಸ್ಕರಿಸುತ್ತಾರೆ, ಬಗೆ ಬಗೆಯಿಂದ ಸತ್ಕರಿಸುತ್ತಾರೆ, ಗೌರವಿಸುತ್ತಾರೆ, ಪೂಜ್ಯ ಬುದ್ಧಿ ತಾಳುತ್ತಾರೆ. ಜನರ ದೃಷ್ಟಿಯಿಂದ ಇದೆಲ್ಲ ಸರಿಯೇ. ಜನ ತಾವು ಸ್ವತಃ ತ್ಯಾಗ ಮಾಡಲು ಸಾಧ್ಯವಾಗದೇ ಹೋದರೂ ತ್ಯಾಗ ಮಾಡಿದವರಿಗೆ ಮಣಿದು ಆ ತ್ಯಾಗಕ್ಕೆ ತಮ್ಮ ಮನ್ನಣೆಯನ್ನು ತೋರಿಸುವುದು ಸಹಜವೇ. ನೋಡಿ ಎಷ್ಟು ಚೆನ್ನಾಗಿರ್ತದೆ. ಕಾವಿ ಬಟ್ಟೆ ಅಂದರೆ ಅವರು ಜನಗಳನ್ನೂ ಎದುರ್ಕೊಂತಾರೆ, ಆ ಸನ್ಯಾಸಿ ಆದವ್ರು ಆ ಬಟ್ಟೆ ಹಾಕ್ಕೊಂಡವ್ರು ಆ ಬಟ್ಟೆಗೂ ಎದುರ್ಕೋಬೇಕು. ನಾನೀಗ ಈ ಬಟ್ಟೆ ಧರಿಸಿದ ಮೇಲೆ ಅದ್ರದ್ದು ನಿಯಮ ಏನೇನೈತೆ ಅದನ್ನೆಲ್ಲ ನಾನು ಪಾಲಿಸ್ಕೊಂಡು ಹೋಗಬೇಕು. ಜನ ಯಾರೋ ಒಬ್ರು ಆ ಬಟ್ಟೆ ಹಾಕೊಂಡು ಬರ್ತಾರಲ್ಲ, ಒಬ್ಬರು ಸ್ವಾಮೀಜಿ ಹೇಳಿದ್ದಾರೆ, ಎಷ್ಟು ಒಂದು ಆ ಬಟ್ಟೆಗೆ ಎಷ್ಟೊಂದು ಬೆಲೆ ಇದೆ, ಆ ಬಟ್ಟೆ ತೊಟ್ಕೊಂಡವ್ರಿಗೆ ಇನ್ನೆಷ್ಟು ಅದನ್ನು ಅವರು ಉಳಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿದ್ರೆ ಎಲ್ಲರೂ ಎಂಥ ಒಂದು ಗೌರವ ಕೊಡ್ತಾರೆ, ಸನ್ಮಾನ ಕೊಡ್ತಾರೆ. ಅವ್ರಿಗೆ ಒಂಥರ ಪೂಜ್ಯ ಬುದ್ಧಿನೇ ಬಂದ್ಬಿಡ್ತದೆ. ಅವ್ರು ಏನೇ ಆಗಿರಲಿ ಒಳಗಡೆ ಅದು ಗೊತ್ತಿಲ್ಲ, ಅಲ್ಲ ಸ್ವಾಮಿ ಬರ್ತಿದ್ದಾರೆ ಅಂದರೆ ಅವ್ರ ಬಗ್ಗೆ ಸುಮ್ಮನೆ ನಾನು ಮಾತಾಡಿ ಕೈ ಮುಗಿದ್ದೀನಿ. ನಾವು ಎಷ್ಟೇ ಆಗಿರಲಿ, ಅವರು ಎಷ್ಟೇ ಕೆಟ್ಟದ್ದೇ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ, ಬಟ್ಟೆ ನೋಡಿದ ತಕ್ಷಣ ಅವ್ರು ಸ್ವಾಮೀಜಿ ಬಂದರು. ಯಾದವನು ಮಾತ್ರ ತಾನು ಹೊಗಳಿಕೆಯ ಹೊನ್ನಶೂಲದ ಮೇಲೆ ಪುನಃ ಬಲಿಯಾಗದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಅವನು ತಲೆಗೇನೋ ಮುಂಡನ ಮಾಡಿಸಿಕೊಂಡಿದ್ದಾನೆ ನಿಜ, ಆದರೆ ಮನಸ್ಸಿಗೆ ಮುಂಡನ ಮಾಡಿಸಿದ್ದಾನೆಯೇ ಎಂದರೆ ಮನಸ್ಸಿನಲ್ಲಿ ನಿರಂತರವಾಗಿ ಹುಟ್ಟಿಕೊಳ್ಳುತ್ತಿರುವ ಕಾಮನೆಗಳೆಂಬ ಕೂದಲನ್ನು ಕತ್ತರಿಸಿ ಹಾಕಿದ್ದೇನೆಯೇ. ಹಾಗೆಯೇ ಬಟ್ಟೆಗೇನೋ ತ್ಯಾಗ ಸೂಚಕದ ಬಣ್ಣವನ್ನು ಹಾಕಿಕೊಂಡಿದ್ದಾನೆ, ಆದರೆ ಮನಸ್ಸಿಗೆ ಆ ತ್ಯಾಗದ ಬಣ್ಣ ಅಂಟಿಕೊಂಡಿದೆಯೇ. ಮನಸ್ಸು ತ್ಯಾಗರಂಜಿತವಾಗಿದೆಯೇ. ಹಾಗಿದ್ದರೆ ಮಾತ್ರ ಆತ ಜನರ ನಮಸ್ಕಾರ ಪುನಸ್ಕಾರಗಳನ್ನು ಪಡೆದು ನಿರ್ಲಿಪ್ತನಾಗಿರಲಿಲ್ಲ. ಕೂದಲು ನನ್ನ ಕೂದಲು ಹೆಚ್ಚಿದ್ದಂತೆ ಪ್ರತಿಷ್ಠೆ ತೋರಬಹುದು, ಜನ ಬಂದು ತನಗೆ ನಮಸ್ಕಾರ ಮಾಡಬೇಕೆಂದು ನಿರೀಕ್ಷಿಸಬಹುದು. ಇದು ಸಮ್ಮಾನ ಮನ್ನಣೆಗಳ ಪ್ರಭಾವ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದಂತೆ ಮನುಷ್ಯನನ್ನು ಈ ಪ್ರಪಂಚಕ್ಕೆ ಬಿಗಿದಿಟ್ಟಿರುವಂಥದ್ದು ಅಷ್ಟಭಾಷೆಗಳಲ್ಲಿ ಒಂದಾದ ಮಾನದ ಪ್ರಭಾವ. ಇದು ಕೊನೆಯ ಬಂಧನ, ಬಲವಾದ ಬಂಧನ. ಸನ್ಯಾಸಿಗಳ ಕಾಮವನ್ನು ಗೆಲ್ಲಬಹುದು, ಲೋಭವನ್ನೂ ಗೆಲ್ಲಬಹುದು, ಆದರೆ ಈ ಮಾನಮನ್ನಣೆಗಳ ಬಯಕೆಯನ್ನು ಗೆಲ್ಲಲು ಕಷ್ಟಪಡುತ್ತಾರೆ.